ನಮಸ್ಕಾರ ವೀಕ್ಷಕರೇ. ಮದುವೆ ಆಗಿ ವರ್ಷಗಟ್ಲೆ ಆಗ್ತಾ ಬಂತು, ಸಂತಾನ ಫಲವೆಂಬುದು ಕಾಣ್ತಾ ಇಲ್ಲ ಅಂದ್ರೆ ಈ ಒಂದು ಸರಳ ತಂತ್ರ ಮಾಡಿ ನೋಡಿ ವೀಕ್ಷಕರೇ, ಎಲ್ಲವೂ ಕೂಡ ಸರಿ ಆಗ್ತದೆ ವೀಕ್ಷಕರೇ. ಏನಪ್ಪಾ ತಂತ್ರ ಅನ್ನೋಕ್ಕೂ ಮೊದಲು ವೀಕ್ಷಕರೇ, ನೀವು ಇನ್ನೂ ನಮ್ಮ ಪೇಜ್ ಅನ್ನ ಫಾಲೋ ಆಗಿಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕಂದ್ರೆ, ಮಹಿಳೆಯರು ಮೊದಲು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡುವಂತದ್ದು ತುಂಬಾ ಶ್ರೇಷ್ಠ ವೀಕ್ಷಕರೇ. ಅರ್ಥ ಆಯ್ತಲ್ಲ ವೀಕ್ಷಕರೇ? ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಫಲಾನುಭೂತಿಗಳು ಜಾಸ್ತಿ ಆಗ್ತದೆ ವೀಕ್ಷಕರೇ. ಇನ್ನ ಎರಡನೇ ವಿಚಾರ ಏನಪ್ಪಾ ಅಂದ್ರೆ, ಪುಣ್ಯ ಕಾಲದಲ್ಲಿ ಮಂತ್ರಗಳನ್ನ ಜಪ ಮಾಡಬೇಕು ವೀಕ್ಷಕರೇ. ಪುಣ್ಯ ಕಾಲಗಳಲ್ಲಿ ಮಂತ್ರಗಳನ್ನ ಜಪ ಮಾಡಬೇಕು ಅಂದ್ರೆ ಸಂಜೆಯ ವೇಳೆಯಲ್ಲಿ ದೇವರ ಮನೆ ಮುಂದೆ ಕೂತ್ಕೊಂಡು ಮನಸಾರೆ ಮಂತ್ರಗಳನ್ನ ಜಪ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿನ ನೆನೆಸ್ಕೋಬೇಕು. ಅರ್ಥ ಆಯ್ತಲ್ಲ? ಸರ್ಪದೋಷ ಆಗಿರ್ಬಹುದು, ನಾಗದೋಷ ಆಗಿರ್ಬಹುದು, ಕುಂಡಲಿಯಲ್ಲಿ ಅಥವಾ ಋತುಮುತು ಟೈಮಲ್ಲಿ ಆಗಿರುವಂತ ಸಮಸ್ಯೆಗಳಿಗೂ ಕೂಡ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ಜಪಗಳನ್ನ ಮಾಡೋದ್ರಿಂದ ನಿಮಗೆ ಪರಿಹಾರ ಸಿಗುತ್ತೆ ವೀಕ್ಷಕರೇ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳಿಕೊಡುವಂತ ಈ ಒಂದು ಮಂತ್ರವನ್ನ ಬೆಳಗಿನ ಜಾವ ಸೂರ್ಯಾಸ್ತ ಆಗುವ ಒಳಭಾಗದಲ್ಲೇನೆ ಬೆಳಗ್ಗೆ ಎದ್ದು ಈ ಒಂದು ಮಂತ್ರವನ್ನ ಕೇವಲ 3 ಬಾರಿ ನೀವು ಹೇಳಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಎಲ್ಲಾ ರೀತಿಯಿಂದ ಫಲಗಳು ನಿಮ್ಮ 3 ತಿಂಗಳಲ್ಲಿ ನೀವು ನೋಡ್ತೀರ. ಮಗುವಿನ ವಿಷ್ಣಾ ಮುಖಾಂತರವನ್ನು ನಿಮಗೆ ಕಂಡು ಬರ್ತದೆ ವೀಕ್ಷಕರೇ. ಏನಪ್ಪಾ ಮಂತ್ರ ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಎಡಗೈಯನ್ನ ನಿಮ್ಮ ಹೊಟ್ಟೆಯ ಮೇಲೆ ಇಟ್ಕೊಂಡು ಈ ಒಂದು ಮಂತ್ರವನ್ನ ಕೇವಲ 3 ಬಾರಿ ಹೇಳಬೇಕು. ಏನಪ್ಪಾ ಮಂತ್ರ ಅಂದ್ರೆ, ಓಂ ಶ್ರೀ ಯಾಮಿನಿ ಲೋಕನಾಥಿ ದೈವವಾಚಿನಿ ತ್ರಿಲೋಕ ಕಾಮಿನಿ ಮನುಕುಲ ರಾಕ್ಷಸಿ ಭಟ್ ಸ್ವಾಹ ಅನ್ನುವಂತ ಈ ಮಂತ್ರವನ್ನ 3 ಬಾರಿ ಹೇಳಿದ್ರೆ ವೀಕ್ಷಕರೇ ಸಾಕು. ನಿಮ್ಮ ಎಲ್ಲಾ ಸಮಸ್ಯೆಗಳು ಏನೇನು ಆಗ್ತಾ ಇದೆ ಸಂತಾನದಲ್ಲಿ ಅವು ಎಲ್ಲವೂ ಕೂಡ ಸರಿ ಆಗ್ತದೆ ವೀಕ್ಷಕರೇ. ಇನ್ನು ಏನೇ ಗುಪ್ತ ಹಾಗೂ ಸಮಸ್ಯೆಗಳಿದ್ರೆ ನಿಮಗೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.